ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ 46ನೇ ಸಂಚಿಕೆ. ಉರಿಯೋ ಸೂರ್ಯ ಬಾನಿಂದ ಜಾರಿ ಹೋಗಿದ್ದ. ಚಂದ್ರ ಆಗಷ್ಟೇ ತನ್ನ ಮಿನುಗುವ ಚುಕ್ಕಿಗಳ ಜೊತೆ ಸೇರಿ ಬಾನಲ್ಲಿ ತೇಲುತ್ತಿದ್ದ. ಇಳಿಗೆ ಸುರಿದ ವರುಣನಿಂದ ಸೂರ್ಯನ ಶಾಖ ಕರಗಿ ತಣಿದು ತಂಪಾಗಿದ್ದಳು ಭೂದೇವಿ. ಸಿಹಿ ಆಯಾಸದಿಂದ ತುಸು ನಿದ್ದೆಗೆ ಜಾರಿದ್ದರು ಪ್ರಣಯ ಜೋಡಿಗಳು. ರುದ್ರನ ಫೋನ್ ಗುನುಗಿ ಇಬ್ಬರಿಗೂ ಎಚ್ಚರವಾಗುವಂತೆ ಮಾಡಿತ್ತು. ರುದ್ರ ಮಲಗಿದ ಭಂಗಿಯಲ್ಲೇ ಫೋನ್ ಕಿವಿಗಿಟ್ಟಿದ್ದ. ಇದೇನ್ಲ ರುದ್ರ, ಜಗ್ಗನ್ನ ಕಳಿಸಿ ನೀನು ಬಂದೇ ಇಲ್ಲ, ಕತ್ಲ ಬೇರೆ ಆಯ್ತು ಎನ್ನಲು, ಇಲ್ಲಿ ಜೋರ್ ಮಳ ಕಣವ, ಹೆಂಗ್ ಬರವೋ ಎಂದವ ಮಡದಿಯ ತನಗೆ ಇನ್ನಷ್ಟು ಒತ್ತಿಕೊಂಡ. ಹ್ಞೂ ಸರಿ, ಒತ್ತಾರ ಹೊತ್ತು ಮುಂಚೆ ಬಾ ಎಂದರು. ಹೊತ್ತು ಮುಂಚೆ ಬರಬೇಕಾ, ಆಗಲ್ಲ ಬಿಡು, ನಾವು ಮಧ್ಯಾಹ್ನದ ಮೇಲೆಯೇ ಬರದು ಎಂದ. ಯಾಕ್ಲ, ಅಂಥದ್ದೇನು ಕೆಲಸ ಇರೋದು ಎಂದರೆ, ಅದಂಗೆ ಹುಸಿ ಮುಖ್ಯವಾದ ಕೆಲಸವೇ ಅದ ಎಂದು ಎದೆ ಮೇಲೆ ಮಲಗಿರುವವಳ ಬೆನ್ನಿನ ಮೇಲೆ ಬೆರಳಿಂದ ಚಿತ್ತಾರ ಬಿಡಿಸಲು ಆ ಕತ್ತಲೆಯಲ್ಲಿ ಕರಗಿದ ಕೆಂಪು ಮತ್ತೆ ತುಂಬಿಕೊಂಡಿತು ಅವಳ ಕೆನ್ನೆ ಮೇಲೆ. ಏನೋ ನೀನು ಅರ್ಥವೇ ಆಗಲ್ಲ, ಏನಾರ ಮಾಡು, ಸಪ್ತ ಒಬ್ಳೇ ಇರ್ತಾಳ, ಲೀಗವಾಗಿ ನೋಡ್ಕ, ಗದರ್ಬ್ಯಾಡ ಎನ್ನಲು ಹೂಗುಟ್ಟಿ ಫೋನಿಟ್ಟ. ಅವನೆದೆ ಮೇಲೆ ಅಂಟಿದ್ದ ತನ್ನ ಕೆನ್ನೆ ಸರಿಸಿ, ರೀ ರಾತ್ರಿ ಆಯ್ತಲ್ಲ, ಅಡುಗೆ ಮಾಡಬೇಕು ಎಂದಳು ಮೆಲ್ಲನೆ. ಹ್ಞೂ ಮಾಡು ಹೋಗು ಎಂದ. ನಾನೋಗಲ್ಲ, ಕತ್ಲೆ ಆಯ್ತಲ್ಲ, ನಂಗೆ ಭಯ ಎಂದಳು. ಮೊಬೈಲ್ ಟಾರ್ಚ್ ಆನ್ ಮಾಡಿ, ಹ್ಞೂ ಈಗ ಹೋಗು ಎಂದವನ ಕೈ ಅವಳ ನಗ್ನ ನಡು ಬಳಸಿಯೇ ಇತ್ತು. ಹ್ಞೂ ಹ್ಞೂ ಎಂದು ಅವನ ಕೊರಳಲ್ಲಿ ಮತ್ತೆ ಮೊಗದೂರಿದಳು. ನೀನು ಹಿಂಗಂಟ್ಕಂದ್ರ ಅಡ್ಗ ಮಾಡಿ ಹೊಟ್ಟ ತುಂಬಿಸಕ್ಕಾಗಲ್ಲ, ನಿಂತಿರ ಮಳ ತಿರ್ಗ ಶುರುವಾಯ್ತದ ನೋಡು, ತಡ್ದೀಯಾ ಎಂದು ತನ್ನವಳ ಕೊರಳಿಗೆ ತುಟಿ ಸೋಕಿಸಲು, ನೀವು ಹೊರಗೆ ಹೋಗಿ ಎಂದಳು ಕಂಪಿಸಿ ಮೆಲ್ಲನೆ. ಅಡ್ಗ ಮಾಡೋಳು ನೀನು ತಾನೇ, ನಾನ್ಯಾಕೆ ಹೋಗನು, ನಾ ಮಲಗಿರ್ತೀನಿ, ನೀನು ಹೋಗು ಎಂದ. ರೀ ಪ್ಲೀಸ್ ಎಂದು ಹೊದಿಕೆ ಅವನಿಂದ ಕಸಿದು ಮೈತುಂಬ ಹೊದ್ದುಕೊಂಡಳು. ಕತ್ಲ ಭಯ ಬೀಳ್ತಿಯಲ್ಲ, ಬಾ ಅಡ್ಗ ಮನೆಗಂಟ ನೀನು ಕೂಟೆ ಬರ್ತೀನಿ ಎಂದು ಪಟ್ಟಾಗಿ ಕಾಡಲು ನಿಂತ. ಹ್ಞೂ ಹ್ಞೂ ನೀವು ಮೊಬೈಲ್ ಟಾರ್ಚ್ ಹಾಕಿ ಇಟ್ಟು ಹೊರಗಿರಿ, ನಾನು ನಂತರ ಬರ್ತೀನಿ, ಇಲ್ಲ ನಾನು ಹೇಳೋದೇ ಇಲ್ಲ ಎಂದು ಹೊದಿಕೆ ಒಳಗೆ ಸೇರಿಕೊಂಡಳು. ನಕ್ಕವ ಹೊದಿಕೆ ಮೇಲೆಯೇ ಬಿಗಿದಪ್ಪಿ, ನಾನು ಆಚೆ ಕಡೆ ಇರ್ತೀನಿ ಬಾ ಎಂದು ಫೋನ್ ಆನ್ ಮಾಡಿಟ್ಟು ಬಟ್ಟೆ ಧರಿಸಿ ಹೊರಗೆ ನಡೆದ. ಸ್ವಲ್ಪ ಹೊತ್ತಲ್ಲಿ ಹೊರಬಂದವಳು ಗಂಡನ ಮೊಗ ನೋಡಲು ಧೈರ್ಯ ಮಾಡದೆ ಮೇಣದ ಬತ್ತಿಗಳ ಹಚ್ಚಿಟ್ಟು ಅಡುಗೆ ಮಾಡಲು ನಿಂತಳು. ಮೇಣದ ಬೆಳಕಲ್ಲಿ ಮಳೆಯಲ್ಲಿ ತೊಯ್ದ ಚಿಟ್ಟೆಯೊಂದು ಕಂಪಿಸುತ್ತಿರುವಂತೆ ಕಾಣುತ್ತಿದ್ದಳು. ಇನಿಯನ ನೋಟ ತನ್ನಿಂದ ಸರಿಯದೆ ಉಳಿದಿದೆ ಎಂದು ತಿಳಿದು ಸಣ್ಣದಾಗಿ ಕಂಪಿಸುತ್ತಾ ಅಡುಗೆ ತಯಾರಿಯಲ್ಲಿದ್ದಳು ಮುದ್ದು ಸಪ್ತ. ಅಡುಗೆ ಮಾಡಿ ಇಬ್ಬರು ಒಟ್ಟಿಗೆ ಊಟ ಮುಗಿಸಿದ್ದರು. ತಲೆ ಎತ್ತುತ್ತಿಲ್ಲ ರುದ್ರನ ಪ್ರೇಮದರಸಿ. ಅವಳ ಈ ಪರಿ ಅವನಿಗೂ ಹೊಸ ರಾಗ ಮೈಮನದಲ್ಲಿ ಮೂಡಿಸುತ್ತಿತ್ತು. ಊಟ ಮುಗಿಸಿದವಳ, ಕರೆಂಟ್ ಇಲ್ಲ, ಈಗ ಪಾತ್ರ ತೊಳಿತೀನಿ ಅಂತ ಆಚೆ ಕಡೆ ಹೋಗಬೇಡ ಎಂದವನ ನೋಡಿ, ಹ್ಞೂ ಹ್ಞೂ ನಾನೋಗಲ್ಲ, ಭಯ ಆಗತ್ತೆ, ಕತ್ಲೆ ನಿರಳು ನೋಡಿದ್ರೆ ಎಂದು ಪಾತ್ರೆ ಎತ್ತಿಟ್ಟವಳ ಹಿಂದಿನಿಂದ ಬಳಸಿ, ಒಂದು ಲೋಟ ಹಾಲು ತಗಬಾ ಎಂದು ಅವಳ ಕೆನ್ನೆಗೆ ತನ್ನ ಕೆಜ್ಜೆಯ ಮೃದುವಾಗಿ ಉಜ್ಜಿ ಕೋಣೆಗೆ ಹೊರಟ. ಗಂಟೆಗಳ ಹಿಂದಷ್ಟೇ ಅವನ ಜೊತೆ ಪ್ರಣಯದೂರಿನಲ್ಲಿ ವಿಹರಿಸಿ ತನ್ನನ್ನೇ ಅರ್ಪಿಸಿ ಬಂದಿದ್ದರೂ ಈಗ ನಾಚಿಕೆ ದುಪ್ಪಟ್ಟಾಗಿ ಹೃದಯ ಬಡಿತ ಡೋಲಾಗಿತ್ತು. ಹಾಗಂತ ಇನಿಯನ ಸನಿಹ ಬೇಡ ಎಂದೇನಿಲ್ಲ. ನಾಚಿಕೆಯ ಹೊದ್ದು ಹಾಲು ತೆಗೆದುಕೊಂಡು ಹೊರಟಿದ್ದಳು. ಕೋಣೆಯಲ್ಲಿ ಕುಳಿತವ ತಾನು ತನ್ನ ಬದಲಾದ ವರಸೆಗೆ ಅಚ್ಚರಿಪಡುತ್ತಿದ್ದ. ಹೀಗೆಲ್ಲ ತಾನೂ ಇರಬಹುದೆಂದು ಕಲ್ಪನೆ ಮಾಡದವ ಇಂದು ತಾನು ಬಲು ರಸಿಕನಂತೆ ಮಡದಿಯ ಕಾಡಿದ್ದು ನೆನೆದು ಆಶ್ಚರ್ಯಪಟ್ಟಿದ್ದ. ಸಪ್ತ ಕೋಣೆಗೆ ಬಂದಿದ್ದಳು. ಒಂದು ಕೈನಲ್ಲಿ ಮೇಣದ ಬತ್ತಿ ಹಿಡಿದಿದ್ದರೆ ಇನ್ನೊಂದರಲ್ಲಿ ಹಾಲಿನ ಲೋಟವಿತ್ತು. ದೀಪದ ಬೆಳಕಲ್ಲಿ ಇನ್ನಷ್ಟು ಅಂದವಾಗಿ ಕಾಣುತ್ತಿದ್ದಳು.
ಜೊತೆಗೆ ಮೊಗದಲ್ಲಿ ಏರುತ್ತಲೇ ಇರುವ ನಾಚಿಕೆ, ಬಾಗಿದ ರೆಪ್ಪೆಗಳ ಮೇಲೆ ಅವನ ಮುತ್ತಿನ ಭಾರ, ಹಣೆಯಲ್ಲಿ ಸಣ್ಣದಾಗಿ ಬೆವರ ಹನಿ, ತುಟಿಯಿಂದಲೇ ಉರಿಸಿದ್ದ ಸಿಹಿ ನೆನಪು, ತುಟಿಯಲ್ಲಿ ತುಂಬಿರುವ ನಾಚಿಕೆಯ ನಗು, ಅದೆಷ್ಟು ಸವಿದರೂ ತೀರದ ಮಧುಪಾತ್ರೆಯಂತೆ ಕಂಡಿತ್ತು. ಅವನ ಕಣ್ಣನ್ನು ಕೆಣಕಿತ್ತು. ತಾನೇ ಮುದ್ದಿಸಿ ಸುಕ್ಕು ಮಾಡಿದ ಅವಳ ಸೀರೆ, ಸುಕ್ಕಾದರೂ ಅವಳಂದ ಹೆಚ್ಚಿಸಿರುವ ಅದರ ನೀಯತ್ತು. ಅವನ ತನು ತಾಗುವುದೇ ಬೇಡ, ಕಣ್ಣಿನ ನೋಟವೇ ಸಾಕು ಮೇಣದಂತೆ ಕರಗಲು ಈ ಕರ್ಪೂರದ ಗೊಂಬೆ. ಸವಿದಷ್ಟು ಸಾಲದು ಅವನಿಗೆ, ಇವಳು ಅವನ ಸಕ್ಕರೆ ಗೊಂಬೆ. ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡುತ್ತಾ ಉಳಿದ. ಕಂಪಿಸುವ ತನು ಸಂಭಾಳಿಸಿ ಮೇಣದ ಬತ್ತಿ ಟೇಬಲ್ ಮೇಲಿಟ್ಟು ಅದರುವ ತುಟಿ ತೆರೆದಿದ್ದಳು ಧೈರ್ಯ ಮಾಡಿ. ರೀ, ಹಾಲು ಎಂದು ಲೋಟ ಚಾಚಿದ್ದಳು. ತುಸು ಹಾಲು ಕುಡಿದು ನಿಂತವಳ ಸೆಳೆದು ಮಡಿಲಿಗೆ ಕೂರಿಸಿಕೊಳ್ಳಲು ನಾಚಿಕೆಯ ಮುದ್ದೆಯಾದಳು. ಹಾಲಿನ ಲೋಟ ತುಟಿ ಬಳಿ ತರಲು ಹಾಲು ಹಂಚಿಕೊಂಡು ಕುಡಿಯುವ ಅಗತ್ಯವೇನೀಗ, ಒಬ್ಬರನ್ನೊಬ್ಬರು ಹಂಚಿಕೊಂಡು ಆಗಿದೆಯಲ್ಲ ಎಂಬಂತೆ ರೆಪ್ಪೆ ಮೇಲಾನಿಸಿ ಅವನ ಕಣ್ಣನ್ನೇ ನೋಡಲು. ಜೀವನ ಪೂರ್ತಿ ಪ್ರತಿಕ್ಷಣ ಪ್ರತಿ ಮಿಡಿತವೂ ಇನ್ನು ಮೇಲೆ ಹಂಚಿಕೊಂಡು ಬದುಕುವ ಎಂಬಂತೆ ಒಂದು ಮುಗುಳು ನಗೆ ಚೆಲ್ಲಿದ್ದ. ಅವನ ನಗೆಗೆ ಕಳೆದು ಹೋಗಿ ಹಾಲು ಖಾಲಿ ಮಾಡಿದ್ದಳು. ತಕ್ಷಣ ತುಟಿಗಳಿಗೆ ಪುಟ್ಟ ಮುತ್ತಿಡಲು ಅವನೆದೆಯೊಳಗೆ ಸೇರಿಕೊಂಡಳು. ಮೃದುವಾಗಿ ಅವನೆದೆಗೆ ತುಟಿಯೊತ್ತಿ ಇನ್ನಷ್ಟು ಆತುಕೊಂಡಳು. ಇನಿಯನ ತಡೆವರಾರು ನನ್ನ, ಇವ ನನ್ನವ, ನನ್ನ ತನುಮನದ ಬಂಧು ಎಂಬಂತೆ. ನಿನಗಲ್ಲದೆ ಇನ್ನಾರಿಗಿನ, ನನ್ನ ಸಕಲವೂ ನಿನಗೆ, ಒಪ್ಪಿಸಿಕೋ ಗೆಳತಿ ಎಂದು ಅಪ್ಪುಗೆ ಬಿಗಿ ಮಾಡಿದ್ದ. ಮತ್ತಲ್ಲಿ ಪಯಣ ಶುರುವಾಗಿತ್ತು. ಇನಿಯ ಮುದ್ದು ಮಾಡಲು ತಾನೇ ಹಚ್ಚಿಟ್ಟ ದೀಪದ ಬೆಳಕಿನ ಮೇಲೆ ಮುನಿಸು ಹುಡುಗಿಗೆ. ಇನಿಯನನ್ನೇ ಅಪ್ಪಿ ಇನಿಯನಿಂದಲೇ ಕಣ್ಣು ತಪ್ಪಿಸಿಕೊಳ್ಳುವ ಆಟ ಅವಳದು. ಮತ್ತಷ್ಟು ತನ್ನವಳ ಕೆಣಕಿ ಕಾಡುತ್ತಾ ಕಣ್ತುಂಬಿಕೊಳ್ಳುವ ತುಂಟ ಬಯಕೆ ಅವನದು. ಮೊದಲವನೇ ಗೆದ್ದಿದ್ದ ಮೇಣದ ಬೆಳಕ ಸಹಾಯದಿಂದ. ಅವಳ ನಾಚಿಕೆ ಅರಿತು ಕೊನೆಗೂ ಅವಳಿಗಾಗಿ ಮೇಣ ಕರಗಿತ್ತು. ಅಲ್ಲಲ್ಲ, ಅವಳೇ ಕರಗಿದ್ದಳು. ಒಮ್ಮೆ, ಮತ್ತೊಮ್ಮೆ, ಮಗದೊಮ್ಮೆ. ನಿಂತಿದ್ದ ಮಳೆರಾಯ ಮತ್ತೆ ಶುರು ಮಾಡಿದ್ದ ಆರ್ಭಟವ. ಗುಡುಗಿದ್ದ, ಮಿಂಚಿದ್ದ, ಭೋರ್ಗರೆದು ಸುರಿದಿದ್ದ. ಇನ್ನಷ್ಟು ಮತ್ತಷ್ಟು ಇಳೆ ತಣಿಸುವ ಆಣೆ ಮಾಡಿದ್ದ. ಈ ಬೆಳಕು ಹೊಸದಾಗಿತ್ತು. ಬೆಳಕು ಮೂಡಿದರೂ ರುದ್ರನಿಗೆ ಸುಖನಿದ್ದೆ. ಕಣ್ಣು ತೆರೆದ ಮೇಲೆಯೂ ಏಳಲು ಮನಸ್ಸಿಲ್ಲ. ಬೆಚ್ಚಗೆ ಒತ್ತಿಕೊಂಡಿದ್ದ ಮಡದಿ ಅದಾಗಲೇ ಕದ್ದು ಹೊರ ನಡೆದು ಬಿಟ್ಟಿದ್ದಳು. ನೆನ್ನೆಯ ನೆನೆದು ಮನದಲ್ಲೇ ಸುಖಿಸಿದ್ದ. ಘಲ್ ಎಂದು ಮಡದಿ ಗೆಜ್ಜೆ ಸದ್ದಾಗಲೂ ನಾಟಕದ ನೆಪದಲ್ಲಿ ಕಣ್ಮುಚ್ಚಲಿಲ್ಲ. ಮುಂಜಾನೆಯ ಅವಳ ಕೆಂಪು ಕೆನ್ನೆಯ ದರ್ಶನಕ್ಕಾಗಿ ಕಾತುರನಾದ. ಒಳಗೆ ಬಂದವಳು ಮೊದಲು ನೋಡಿದ್ದು ಪತಿ ಎಚ್ಚರಾದನೇ ಎಂದೇ. ಕಣ್ಣು ತೆರೆದಿದ್ದವನ ನೋಡಿ ನಿಂತುಬಿಟ್ಟಳು. ತನ್ನ ದೇವಿಯ ಕೆಂಪು ವದನ ಕಂಡು ಮುಂಜಾವು ಆರಂಭವಾಗಲು ಎದ್ದು ಮೈಮುರಿದಿದ್ದ. ಅವನ ಅವಸ್ಥೆ ಕಂಡು ನಾಚಿ ಅವನಿಗೆ ಬೆನ್ನು ಮಾಡಿ ನಿಂತವಳು. ನೀರು ಬಿಸಿಯಿದೆ, ಸ್ನಾನ ಮಾಡಿ ಬನ್ನಿ ಎಂದವಳ ಧ್ವನಿ ಎಂದಿಗಿಂತ ಇಂದು ಇಂಪೋ ಇಂಪು. ಎದ್ದು ಅವಳ ಬಳಿ ಬಂದವ ರಾತ್ರಿ ತಾನೇ ನುಡಿಸಿದ ವೀಣೆಯ ಮತ್ತೆ ನುಡಿಸುವಂತೆ ಬೆರಳಲ್ಲಿ ತನ್ನವಳ ನಡುವಿನ ವೀಣೆಯ ತಂತಿ ಮಿಡಿಯುವಂತೆ ನಡು ಸವರಿ ಹೋಗಿದ್ದ. ಅವನೀ ಹೊಸ ಅವತಾರ ಅರಗಿಸಿಕೊಳ್ಳಲು ನಿಮಿಷಗಳೇ ಹಿಡಿದವು ಅವನ ಮೊಲದ ಮರಿಗೆ. ನಾಚಿಕೆ ಸೆರಗು ಹೊದ್ದು ದಿನಚರಿ ಆರಂಭಿಸಿದ್ದಳು. ಇನಿಯನ ಕಣ್ಣಲ್ಲಿ ಉದಯಿಸುವ ಮನ್ವಂತರದ ಅಲೆಗೆ ಕ್ಷಣ ಕ್ಷಣಕ್ಕೂ ಸೋತು ಗೆಲ್ಲುತ್ತಿದ್ದಳು ತನ್ನವನ ಮುತ್ತಿನ ಹಾರವ. ಹೇಳಿ ಅತ್ತಮ್ಮ ಎಂದು ಫೋನ್ ಕಿವಿಗಿಟ್ಟು ನಿಂತವಳ ಕೈಯಲ್ಲಿ ಹೂಮಾಲೆಯೊಂದು ಬಾಕಿ ಉಳಿದಿತ್ತು ಶೃಂಗಾರದಲ್ಲಿ. ಎಲ್ಲಿದ್ಯವ್ವ ಕೂಸೇ, ಇನ್ನೆಷ್ಟೊತ್ತಿಗ ನೀವು ಬರದು
ಇನ್ನೇನ ಮಂಟಪಕ್ಕೆ ಹೋಯ್ತಾವಿ. ಅಣ್ಣಯ್ಯ ನೋಡಿದ್ರ ನಿನ್ನ ಮಗ ಸೊಸ ಬರ್ನೇ ಇಲ್ಲ ನೋಡು ಅಂತಾನ. ನಿಮ್ಮ ಮಾವಯ್ಯ ಅಂತೂ ಕೇಳಲೇ ಬೇಡ, ದುಮುಗುಡ್ತಾವ್ರ. ಎಲ್ಯ ನಿನ್ನ ಗಂಡಯ್ಯ ಎನ್ನಲು ಕೋಣೆಗೆ ಬಂದವ ಶರ್ಟ್ ಬದಲಿಸುತ್ತಾ ಅವಳತ್ತ ನೋಡಿದ್ದ. ತಯಾರಾಗ್ತಾ ಇದ್ದಾರೆ ಅತ್ತಮ್ಮ, ಈಗ ಹೊರಡ್ತೀವಿ ಎಂದಳು. ಯಾರ ಮಾತು ಕೇಳ್ದನ್ ಬಿಡು ಅವ, ಅವನದ್ದೇ ಅವನಿಗ. ನಿಂಗೇನು ಜೋರು ಮಾಡಿಲ್ಲ ತಾನೇ ಎನ್ನಲು ಹ್ಞೂ ಎಂದಳು. ಸರಿ ಬಿರ್ಬಿರ್ನೆ ಬಂದ್ಬಿಡಿ ಎಂದು ಫೋನ್ ಇಟ್ಟರು. ಗಂಡನತ್ತ ನೋಡಲು ಹತ್ತಿರ ಬಂದು ಅಂಗೈಲಿದ್ದ ಹೂವು ತೆಗೆದು ಅವಳ ಮುಡಿಗೆ ಸೇರಿಸಿ, ದೃಷ್ಟಿಬೊಟ್ಟು ಈಗಲೇ ಇಟ್ಕಬಿಡು ಎಂದು ಕೆನ್ನೆಗೆ ಚುಂಬಿಸಲು ತಟ್ಟನೆ ಅವನ ಗಲ್ಲದ ಮೇಲಿನ ಮಚ್ಚೆಗೊಂದು ಪುಟ್ಟ ಮುತ್ತಿಟ್ಟು ಹೊರಗೂಡಿದಳು. ನಗುತ್ತಾ ಹೊರಗೆ ನಡೆದ. ಮಂಟಪದ ತುಂಬ ಅದಾಗಲೇ ಜನ ಸೇರಿದ್ದರು. ಸೋಮಪ್ಪ ಕೈ ಹಿಂದೆ ಕಟ್ಟಿ, ಅದೇನಂತ ಹೆತ್ಬಿಟ್ಯೋ ನಿನ್ನ ಮಗನ್ನ, ಒಂದು ಮಾತಾರ ನಾವು ಹೇಳಿದ್ ಕೇಳ್ದನ. ನಾವು ಬಂದ ದಿನವೇ ಬರಬೇಕಿತ್ತು. 3 ದಿನ ಬಿಟ್ಟು ಬರ್ತೀನಿ ಅನ್ನ, ಬಂದನಾ ಇಲ್ಲ. ಜಗ್ಗ ಬಂದ್ರೂ ಇವಂಗ ಬರೋಕ್ಕಾಗಿಲ್ಲ. ಈಗ ಮದುವೆ ಮನೇಲಿ ಎಲ್ಲ ನಿನ್ನ ಮಗ ಎಲ್ಯ ಸೊಸೆ ಎಲ್ಯ ಅಂತಾರ. ನಿನ್ನ ಅಣ್ಣಯ್ಯ ಆಗಲೇ ಕಣ್ಣು ಬಿಟ್ಕೊಂಡು ಎಲ್ಯ ಬಾವ ನಿನ್ನ ಮಗಯ್ಯ ಅನ್ನಂಗ ನೋಡ್ತಾವನ. ನಾನೇನು ಮಾಡಂಗಿದ್ದು, ಇವ ಮಾತ್ರ ಪತ್ತೆಕೆ ಇಲ್ಲ ಎಂದು ಗದರಿದರೆ, ಈಗ ಬತ್ತವರ ಬುಡಿ, ಅದ್ಯಾಕೆ ಕೂಗಾಡಿರಿ ಎಂದು ಗೇಟಿನತ್ತ ಇಣುಕಿದರು. ಜಗ್ಗ ಮಾತ್ರ ಏನೋ ಗೊತ್ತಿಲ್ಲದವನಂತೆ ನಿಂತಿದ್ದ. ರುದ್ರನ ಅವತಾರ ನೋಡಿ ಅವ್ವ ಅಪ್ಪಯ್ಯನ ಮೊಗ ನೋಡಲು ಕಾತುರದಿಂದ ಕಾದಿದ್ದ. ಮದುವೆಗೆ ಬರುವ ವಾಹನಗಳ ನಡುವೆ ರುದ್ರನ ಬೈಕ್ ಗುಡುಗುಡು ಶಬ್ದ ಮಾಡುತ್ತಾ ಬಂದಿತ್ತು. ದೂರದಿಂದ ಸರಿಯಾಗಿ ಕಾಣದೆ ಗಂಡ ಹೆಂಡಿರು ಹುಬ್ಬು ಕುಂಕಿಸಿ ನೋಡಿದ್ದರು. ರುದ್ರ ಸಪ್ತ ಗಾಡಿಯಿಂದ ಇಳಿದು ಜೊತೆಯಲ್ಲಿ ಹತ್ತಿರ ನಡೆದು ಬರಲು ಭಾಗೀರಥಿ ಬಾಯಿ ಮೇಲೆ ಬೆರಳಿತ್ತು ನೋಡಿದರೆ ಸೋಮಪ್ಪ ಬಾಯಿ ಬಿಟ್ಟು ನೋಡಿದ್ದರು. ಶೇವಿಂಗ್ ಮಾಡಿಸಿದ ಸಿಂಹವ. ಇಬ್ಬರು ಪ್ರಪಂಚದ ಅದ್ಭುತ ಕಂಡಂತೆ ನೋಡುವುದು ಕಂಡು ಹಣೆ ಮೇಲೆ ಬೆರಳಿಂದ ಉಜ್ಜಿಕೊಂಡವ. ನೋಡು ನಿನ್ನ ಅತ್ತವ ಮಾವಯ್ಯ ಕರೆಂಟ್ ಹೊಡೆದಂಗೆ ನಿಂತವ್ರ ಎಂದು ನಡೆದು ಬಂದ. ಸಪ್ತ ನಕ್ಕಿದ್ದಳು. ತಾನು ಹಾಗೆ ಅಲ್ಲವೇ ನಿಂತಿದ್ದು ಎಂದು. ಲೋ ರುದ್ರ, ನೀನೇಯ ಇದು ಎಂದು ತಲೆ ನೇವರಿಸಿ ಗಡ್ಡ ಸವರಿ ಕೇಳಿದ್ದರು ಭಾಗೀರಥಿ. ರುದ್ರ ಏನೂ ಹೇಳದೆ ಸುಮ್ಮನೆ ನಿಂತ. ಸೋಮಪ್ಪ ಮ್ಯೋ, ಇವನು ನಿನ್ನ ಮಗನೆಯ ನೋಡು ಸರಿಯಾಗ. ಯಾವ್ದಾರ ಬೇರೆ ಗಂಡ ನಿನ್ನ ಮಗ ಅಂದ್ಕಂಡ್ಬಿಟ್ಟಿಯಾ ಮ್ಯಾಲ ಎನ್ನಲು, ಮಗ ಯಾರ ಅಂತ ಗೊತ್ತಾಗಕ್ಕಿಲ್ಲ ಕೇಳ ಜಗ್ಗ ನಿನ್ನ ದೊಡ್ಡಯ್ಯನ್ನ ಎಂದ ದುಮುಗುಟ್ಟಿ. ಓ ಇವನೇ ಬುಡಮೆ ನಿನ್ನ ಮಗ, ಸಿಂಹದಂಗ ಗುರ್ರಂತಾದ ಎನ್ನಲು ಸಪ್ತ ಭಾಗೀರಥಿ ಜಗ್ಗ ಮೂವರು ಒಮ್ಮೆಲೆ ನಕ್ಕಿದ್ದರು. ರುದ್ರ ಗುರಾಯಿಸಲು ನಗು ತಡೆ ಹಿಡಿದು ನಿಂತರು. ಈಗ್ಲಾರ ಬಂದ್ರಿಯಲ್ಲ, ಬನ್ನಿ ಸಪ್ತ ಬವ್ವ, ಒಳಗೆ ಹೋಗವ, ಶಾಸ್ತ್ರ ಮಾಡ್ತಾವ್ರ. ನಿಮ್ಮವ್ವ ಕಾವ್ಯ ಪ್ರಿಯ ಮನೆಯವರು ಎಲ್ಲ ಬಂದವ್ರ. ಮನ ತುಂಬ ನಿನ್ನೆ ಕೇಳ್ತಾವ್ರ ಎಂದು ಸಪ್ತ ಜೊತೆ ಒಳಗೆ ನಡೆದರು. ಹೋಗುವ ಮುನ್ನ ಗಂಡನತ್ತ ಒಮ್ಮೆ ನೋಡಿದ್ದಳು. ಕಂಗಳನ್ನಷ್ಟೇ ಅವಳತ್ತ ಹೊರಳಿಸಿ ನೋಡುವವನ ನೋಡಿ ಅದೇನೋ ಖುಷಿ ಆ ಹೆಣ್ಣಿಗೆ. ಮುಂದುವರೆಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.